ನಿನ್ನೆ ನೇಹಾ ಅವರ ಕೊಲೆಯ ವಿಚಾರದ ಬಗ್ಗೆ ವಿಡಿಯೋ ಮಾಡಿದ್ವಿ. ಆದ್ರೆ ಇವತ್ತು ರುಕ್ಸಾನಾ ಮತ್ತೆ ಅನುಷಾ ಅವರ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಈ ಒನ್ ಸೈಡ್ ಮೀಡಿಯಾ ಮತ್ತೆ ಈ ಡಿವೈಡ್ ಅಂಡ್ ರೂಲ್ ಅನ್ನೋ ಕಾನ್ಸೆಪ್ಟ್ ಇಂದಾನೆ ನೀವು ಎಡುತ್ತಿರೋದು. ನಿನ್ನೆ ನೇಹಾ ಅವರ ವಿಡಿಯೋ ಮಾಡಿದ್ಮೇಲೆ ಗೊತ್ತಾಗಿದ್ದು, ಇತ್ತೀಚೆಗೆ ರುಕ್ಸಾನಾ ಅನ್ನೋ 21 ವರ್ಷದ ಹುಡುಗಿನ ಪ್ರದೀಪ್ ಅನ್ನೋನು ಆಕೆಯನ್ನ ಪ್ರೀತಿಸಿ ಕೊನೆಗೆ ಮದುವೆ ಆಗದೆ ಆಕೆಯನ್ನ ಕೊಲೆ ಮಾಡಿ ಕೊನೆಗೆ ಆಕೆಯ ದೇಹವನ್ನ ಸುಟ್ಟು ಆಕೆಯ ಮಗುವನ್ನ ಯಾವ್ದೋ ತಳ್ಳೋ ಬಂಡಿನಲ್ಲಿ ಹಾಕಿದ್ನಂತೆ. ಮತ್ತೊಂದು ಕಡೆ ಅನುಷಾ ಅನ್ನೋ 25 ವರ್ಷದ ಹುಡುಗಿಯನ್ನ ಸುರೇಶ್ ಅನ್ನೋನು ನಮ್ಮ ಬೆಂಗಳೂರಿನ ಜೆಪಿ ನಗರದ ಪಾರ್ಕ್ ನಲ್ಲಿ ಚಾಕುವಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಎರಡೂ ಘಟನೆಗಳು ನಡೆದಿರೋದು ಇತ್ತೀಚಿನ ದಿನಗಳಲ್ಲೇ. ಆದ್ರೆ ಈ ವಿಚಾರದ ಬಗ್ಗೆ ನಮಗ್ ಗೊತ್ತೇ ಇಲ್ಲ. ಯಾವ ಸುದ್ದಿ ಮಾಧ್ಯಮದವರು ಅಥವಾ ಯಾವ ರಾಜಕಾರಣಿನೂ ಮಾತಾಡಿಲ್ಲ. ಆದ್ರೆ ನೇಹಾ ಅವರ ವಿಚಾರದ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದೀವಿ. ನೇಹಾ ಅವರ ವಿಚಾರ ವೈರಲ್ ಆಗ್ತಿದೆ. ಅಕಸ್ಮಾತ್ ಇದೇ ನೇಹಾ ಅವರನ್ನ ಒಬ್ಬ ಹಿಂದೂ ಕೊಲೆ ಮಾಡಿದಿದ್ರೆ ಯಾವ ಸುದ್ದಿ ವಾಹಿನಿಗಳು ಅಥವಾ ಯಾವ ರಾಜಕಾರಣಿಗಳು ಮಾತಾಡ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ TRP ಮತ್ತೆ ವೋಟ್ ಬ್ಯಾಂಕ್ ಇಲ್ವಲ್ಲ. ಹಾಗಾಗಿ ಒಟ್ನಲ್ಲಿ ನೇಹಾ, ರುಕ್ಸಾನಾ, ಅನುಷಾ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು. ಆದ್ರೆ ಸುದ್ದಿ ವಾಹಿನಿಗಳು ಮತ್ತೆ ರಾಜಕಾರಣಿಗಳು ಹೆಣ್ಣಿನ ವಿಚಾರದಲ್ಲಿ TRP ಮತ್ತೆ ರಾಜಕೀಯ ಮಾಡ್ತಿದ್ದಾರೆ. ಇದರಿಂದ ನೀವು ಮೂರ್ಖರಾಗ್ತಿದ್ದೇವೆ. ಲೆಫ್ಟಿಸ್ಟ್ ರೈಟಿಸ್ಟ್ ಅನ್ನೋದನ್ನ ಬಿಟ್ಟು ಮೊದಲು ಹ್ಯೂಮನಿಸ್ಟ್ ಆಗೋಣ. ಈ ವಿಡಿಯೋನ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅರಿವು ಮೂಡಿಸಿ. ಈ ಎಲ್ಲಾ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲಿ.